ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಕೆಲವೊಂದಿಷ್ಟು ಸಚಿವರನ್ನ ಹೊರಕ್ಕೆ ಹಾಕಲಾಗ್ತಾ ಇದೆ. ಕೆಲವೊಂದಿಷ್ಟು ಹೊಸಬರಿಗೂ ಕೂಡ ಅವಕಾಶವನ್ನ ಕೊಡಲಾಗ್ತಾ ಇದೆ. ಇಬ್ಬರ ಖಾತೆ ಅದಲು ಬದಲಾಗ್ತಾ ಇದೆ. ಯಾರೆಲ್ಲ ಇದ್ದಾರೆ ಸಂಭಾವ್ಯರು ನೋಡಿ. ಜುಲೈ ಮುಂಗಾರು ಅಧಿವೇಶನ ಇದೆ. ಆ ಮುಂಗಾರು ಅಧಿವೇಶನಕ್ಕೂ ಮುನ್ನ ಜುಲೈ 3ನೇ ವಾರದ ಒಳಗಡೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆ ಹಾಗೆ ಒಬ್ಬರಿಗೆ ಒಂದೇ ಹುದ್ದೆ ಈ ನಿಯಮದ ಅಡಿಯಲ್ಲಿ 7 ಸಚಿವರು ಸಂಪುಟದಿಂದ ಹೊರಬೀಳ್ತಾ ಇದ್ದಾರೆ. ಇದರ ಜೊತೆಗೆ 4 ಹೊಸ ಮುಖಗಳಿಗೆ ಮೋದಿ ಸಂಪುಟದಲ್ಲಿ 4 ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಖಾತೆ ಬದಲಾವಣೆಯಾಗುತ್ತೆ. ಶಿಕ್ಷಣ ಶಕ್ತಿಕಾಂತ್ ದಾಸ್ ಹಣಕಾಸು ಖಾತೆ, ಶಕ್ತಿಕಾಂತ್ ದಾಸ್ ಅವರಿಗೆ ಹಣಕಾಸು ಖಾತೆ ಒಲಿಯುವ ಸಾಧ್ಯತೆ ಇದೆ. ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಖಾತೆಯನ್ನು ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಸೊ ಮತ್ತೊಂದು ಕಡೆ ವಿವಾದ ಇದೆ ಧರ್ಮೇಂದ್ರ ಪ್ರಧಾನ್ ಅವರಿಂದ. ಸೊ ವಿವಾದ ಇರುವಂಥ ಹಿನ್ನೆಲೆ ಅವರ ಬಳಿ ಇರುವಂತಹ ಶಿಕ್ಷಣ ಖಾತೆಯನ್ನು ಹಿಂಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಜುಲೈ 3ನೇ ವಾರದಲ್ಲಿ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಸೊ ಮುಂಗಾರು ಅಧಿವೇಶನ ಆರಂಭ ಆಗೋದಕ್ಕೂ ಮುಂಚೆ ಸಚಿವ ಸ್ಥಾನ ಬದಲಾವಣೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರಾಘವ್ ಚಡ್ಡಾ, ಶಶಿಕಾಂತ್ ಸಿಂಧೆ ಇವರು ಸೇರಿದಂತೆ 5 ಮಂದಿ ಹೊಸಬರಿಗೆ ಅವಕಾಶ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಮುಂಗಾರು ಅಧಿವೇಶನಕ್ಕೂ ಮುನ್ನ ಅಂದರೆ ಜುಲೈ 3ನೇ ವಾರದ ಒಳಗಡೆ ಸಚಿವ ಸ್ಥಾನ ಬದಲಾವಣೆಯಾಗುತ್ತೆ. 7 ಸಚಿವರು ಹೊರಗುಳಿತಾರೆ. 5 ಮಂದಿ ಹೊಸ ಮುಖಗಳಿಗೆ ಸಚಿವ ಸ್ಥಾನ ಸಿಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಖಾತೆಯೂ ಕೂಡ ಬದಲಾವಣೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಯಾರದ್ದೆಲ್ಲ ಖಾತೆ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿದೆ, ಯಾರೆಲ್ಲ ಹೊಸ ಮುಖಗಳ ಆಗಮನ ಕೂಡ ಆಗತ್ತೆ ನೋಡಿ. ಒಂದು ಕಡೆ ಅಲ್ಪಸಂಖ್ಯಾತ ವ್ಯವಹಾರ ಹಾಗೆ ಮೀನುಗಾರಿಕೆ, ಪಶುಸಂಗೋಪನೆ ಖಾತೆ ರಾಜ್ಯ ಸಚಿವರಾಗಿದ್ದಂತಹ ಕೇರಳದ ಜಾರ್ಜ್ ಕುರಿಯನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಅದು ತೆರವಾಗಿದೆ. ಅದೆಲ್ಲದರ ನಡುವೆ ರಣಜಿತ್ ಸಿಂಗ್ ಬಿಟ್ಟು ಕೂಡ ರಾಜ್ಯಸಭಾ ಸದಸ್ಯತ್ವವನ್ನು ಕಳ್ಕೊಂಡಿದ್ದಾರೆ. ಸಂವಿಧಾನದ ಪ್ರಕಾರ 6 ತಿಂಗಳ ಕಾಲ ಸಚಿವರಾಗಿ ಮುಂದುವರಿಬಹುದಾದರೂ ಕೂಡ ಮುಂದಿನ ವರ್ಷ ನಡೆಯುವಂತಹ ಪಂಜಾಬ್ ವಿಧಾನಸಭೆ ಚುನಾವಣೆಯ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಗಮನ ಹರಿಸುವಂತೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಬಿಜೆಪಿ ನಿಯಮ ಒಬ್ಬರಿಗೆ ಒಂದೇ ಹುದ್ದೆ, ಬಿಜೆಪಿ ನಿಯಮ ಇರೋದು. ಹಾಗಾಗಿ ಅಳದು ತೂಗಿ ಯಾರಿಗೆ ಸ್ಥಾನ ಮಾಡಿಕೊಡಲಾಗುತ್ತೆ, ಒಬ್ಬರಿಗೆ ಒಂದೇ ಹುದ್ದೆ. ಈ ನಿಯಮ ಕೂಡ ಸಂಪುಟ ಸರ್ಜರಿಗೆ ಪ್ರಮುಖವಾದಂತಹ ಕಾರಣ. ಹರ್ಷ ಮಲ್ಹೋತ್ರಾ ಅವರನ್ನು ದೆಹಲಿ ಬಿಜೆಪಿ ಅಧ್ಯಕ್ಷರನ್ನಾಗಿ, ಪಂಕಜ್ ಚೌಧರಿ ಅವರನ್ನು ಉತ್ತರ ಪ್ರದೇಶದ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ರಾಜನಾಥ್ ಸಿಂಗ್, ಅಮಿತ್ ಶಾ, JP ನಡ್ಡಾ ಅವರು ಸಚಿವರಾದಾಗ ಪಕ್ಷದ ಹುದ್ದೆಯನ್ನು ತ್ಯಜಿಸಿದ್ರು. ಅಂತೆಯೇ ಇತ್ತೀಚೆಗಷ್ಟೇ ಬಿಹಾರ ಸಚಿವ ಸ್ಥಾನ ತೊರೆದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನವೀನ್ ಅವರ ನೇತೃತ್ವದಲ್ಲಿ ಯುವಕರಿಗೆ ಆದ್ಯತೆ ನೀಡುವ ಹೊಸ ಸಂಘಟನಾ ತಂಡವೊಂದು ಶೀಘ್ರದಲ್ಲೇ ರಚನೆಯಾಗುವ ಮುನ್ಸೂಚನೆ ಕೂಡ ಸಿಕ್ಕಿದೆ. ಹಾಗಾಗಿ ಮಲ್ಹೋತ್ರಾ ಹಾಗೆ ಚೌಧರಿ ಸಚಿವ ಸ್ಥಾನದಿಂದ ಕೆಳಗಿಳಿಯುವ ಸಾಧ್ಯತೆಗಳು ಕೂಡ ಇದೆ. ಸೊ ಏನಾಗುತ್ತೆ ಜುಲೈ 3ನೇ ವಾರದ ಒಳಗಡೆ ಕಾದು ನೋಡಬೇಕು.